ಇವತ್ತೊಂದು ಬೀಟ್ರೂಟ್ ಪಲ್ಯ ಮಾಡೋಣ ಅಲ್ವಾ. ಒಂದು 2 ಬೀಟ್ರೂಟ್ ಸಾಕು. ಬೀಟ್ರೂಟಿದು ಸ್ಕಿನ್ ತೆಗೆದಾಯಿತು. ಬೀಟ್ರೂಟಿ ಅಂತಂದೆ. ಇದನ್ನು ಒಂದು 5 ನಿಮಿಷ ನೀರಲ್ಲಿ ಹಾಕಿಡೋಣ. ನಾನು ಬೀಟ್ರೂಟು ಕಟ್ ಮಾಡಿದ ಮೇಲೆ ತೊಳೆಯಲ್ಲ, ಚೆನ್ನಾಗಿ ಈ ಥರ 5 ನಿಮಿಷ ನೀರಲ್ಲಿ ಹಾಕಿ ಆಮೇಲೆ ತೊಳೆದು ಕಟ್ ಮಾಡಿ ತೊಳೆದ್ರೆ ಅದರ ಎಲ್ಲ ಸತ್ವಗಳು ಹೋಗುತ್ತಲ್ವ. ಬೀಟ್ರೂಟು, ಒಂದು ಈರುಳ್ಳಿ, ಒಂದು 6-7 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಪಲ್ಯ ಮಾಡುವ. ಈಗ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದು ತಟಪಟ ಆಗಲಿ. ಸಾಸಿವೆ ಎಲ್ಲ ಸಿಡಿತಾ ಇದ್ದಾಗೆ ಇದು ಹಾಕಬೇಕು. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೀಟ್ರೂಟ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ತಕ್ಕ ಉಪ್ಪು, ಪಲ್ಯಕ್ಕೆಲ್ಲ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಬೇಕು, ಇಲ್ಲಾಂದರೆ ಜಾಸ್ತಿ ಆಗುತ್ತೆ. ಒಂದು ಚಿಟಿಕೆ, ಜಾಸ್ತಿ ಹಾಕೋಗಿಲ್ಲ ಮೆಣಸಿನ ಪುಡಿ. ಆಮೇಲೆ 1 ಚಿಟಿಕೆ ಅರಿಶಿನ ಪುಡಿ. ಒಂದು ನಿಮಿಷ ಫ್ರೈ ಮಾಡಿ. ಗೊತ್ತಿಲ್ಲ, ನಾನು ಮಾಡುವಾಗೆ ನಾನು ತೋರಿಸೋದು. ನಾನು ಕಾಪಿ ಅಂತೂ ಮಾಡೋದೇ ಇಲ್ಲ ಯಾರ ಅಡುಗೆನ. ಈಗ ಬೀಟ್ರೂಟ್ ಪಲ್ಯಕ್ಕೆ ನೀರು ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿ. ಕೊನೆಯಲ್ಲಿ ನಾವು ತೆಂಗಿನ ತುರಿ ಹಾಕಿದರೆ ನಮ್ಮ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಬೇಯಲಿ ಚೆನ್ನಾಗಿ. ಮುಚ್ಚಿಡೋಣ. ಮಧ್ಯ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡೋಣ, ಚೂರು. ನಾನು ಬೀಟ್ರೂಟಿಗೆ ಕೊನೆಯಲ್ಲಿ ಹಾಕಲಿಕ್ಕೆ ಒಂದು ಸಣ್ಣ ಕಪ್ಪು ತೆಂಗಿನ ತುರಿ ಮತ್ತು ಒಂದು 4-5 ಬೆಳ್ಳುಳ್ಳಿ ಎಸಳನ್ನು ಸುಮ್ಮನೆ ಒಂದು ರೌಂಡ್ ಬರೆಸಿ ಪುಡಿ ಮಾಡಿ ಇಟ್ಟಿದ್ದೀನಿ. ಈಗ ನಮ್ಮ ಬೀಟ್ರೂಟು ಆಲ್ಮೋಸ್ಟ್ ಬೆಂದಿದೆ. ಸ್ವಲ್ಪ ನೀರು ಬತ್ತಬೇಕು, ಆಗ ಪೂರ್ತಿ ಬೇಯುತ್ತೆ. ಈಗ ಕರಿಬೇವು ಸೊಪ್ಪು ಹಾಕಿ, ಕೆಲವರು ಒಗ್ಗರಣೆಗೆ ಹಾಕ್ತಾರೆ, ಅದು ಅವರವರ ಆಯ್ಕೆ. ನನಗೆ ಕರಿಬೇವು ಸೊಪ್ಪು ಹಸಿರಾಗಿರಬೇಕು, ಹಾಗಾಗಿ ನಾನು ಆಲ್ಮೋಸ್ಟ್ ಬೆಂದ ಮೇಲೆ ಕರಿಬೇವು ಸೊಪ್ಪು ಹಾಕೋದು. ಕೊನೆಯಲ್ಲಿ ತೆಂಗಿನ ತುರಿ ಹಾಕಿದರೆ, ತೆಂಗಿನ ತುರಿ ಬೀಟ್ರೂಟ್ ಜೊತೆ ಬೇಯಬೇಕು. ಇನ್ನು ನಮ್ಮ ತೆಂಗಿನ ತುರಿ ಹಾಕೋಣ. ಬೀಟ್ರೂಟ್ ಬೆಂದಿದೆ, ಇದರಲ್ಲಿ ತೆಂಗಿನ ತುರಿ ಕೂಡ ಬೇಯಬೇಕು ಆ ನೀರಲ್ಲಿ, ಇಲ್ಲಾಂದರೆ ಪಲ್ಯ ಕೆಟ್ಟು ಹೋಗ್ಬೋದು. ಒಂದು 2 ನಿಮಿಷ ಇದರ ಜೊತೆ ಬೆಂದರೆ ನಮ್ಮ ಪಲ್ಯ ರೆಡಿ ಆಯಿತು. ಬೀಟ್ರೂಟ್ ಪಲ್ಯ ನೋಡಿ ಹೇಗಿದೆ, ನೋಡಿ ಎಷ್ಟು ಬೇಗನೆ ಆಗುತ್ತಲ್ವ. ನೀರಿರೋದ್ರಿಂದ ಸ್ವಲ್ಪ ಹೊತ್ತು ನಾವು ಹೀಗೆ ಇಡೋಣ. ಮುಚ್ಚಿಟ್ರಂತೂ ನೀರು ಬತ್ತೋದೇ ಇಲ್ಲ. ಆಮೇಲೆ ಇದು ಹಾಗೆ ಕರಗಿ ಹೋಗುವಂಥ ತರಕಾರಿ ಅಲ್ಲ, ಒಂದು ಗಟ್ಟಿ ತರಕಾರಿ ಅಲ್ವಾ, ಆಲೂಗಡ್ಡೆ ಥರ. ಹಾಗಾಗಿ ಸ್ವಲ್ಪ ನೀರು ಬತ್ತುವ ತನಕ ಹೀಗೆ ಇರಲಿ.